We know that in the n class ಅಲ್ಲಿ KW is equal to ಏನಂತ ಬರ್ದಿದ್ವಿ ನಾವು ನೆನಪಿದ್ಯಾ KW is equal to H3O plus into OH minus. Yes. H3O plus ಮತ್ತೆ OH minus. OH minus. Yes. ಅಲ್ವಾ ಸೊ ಇದನ್ನ ನಾವು ಬರ್ದಿದ್ವಿ KW is equal to. Okay, so can I write the value of KW as 10 to the power of minus 14? Minus 14. ಬರೀಬೋದಲ್ವಾ at 298 ಕೆಲ್ವಿನ್ ಅಲ್ಲಿ. ಸೊ ಈಗ ನಾವೇನ್ ಮಾಡ್ಬೋದು ಅಂದ್ರೆ ಟೇಕಿಂಗ್ ಲಾಗ್ ಆನ್ ಬೋತ್ ಸೈಡ್. ಲಾಗ್ ತಗೊಳ್ಳೋದ್ರಿಂದ ಏನಾಗುತ್ತೆ ಲಾಗ್ ಟು ದ ಪವರ್ ಆಫ್ ಲಾಗ್ ಇಂಟು 10 ಟು ದ ಪವರ್ ಆಫ್ minus 14 ಆಗುತ್ತೆ ಅಲ್ವಾ is equal to log of H3O plus ಮತ್ತೆ OH minus ಆಗುತ್ತಾ ಅಂದ್ರೆ log of ಇಲ್ಲೇ ನೋಡಿ ಇಲ್ಲಿಗೆ ತಗೋತೀನಿ ನಾನು ಈ ಜಾಗಕ್ಕೆ ಡೈರೆಕ್ಟ್ ಆಗಿ ನಾವು ಲಾಗ್ ತಗೊಂಡ್ರೆ ಅಲ್ವಾ ಸೊ ಇದೇನಾಗುತ್ತೆ ನೋಡಿ ಲಾಗ್ 10 to the power of minus 14 is equal to log of H3O plus ಮತ್ತೆ OH minus ಆಗುತ್ತಾ ಹಾ ಸೊ ಇದೇನಿದೆ ಅಂದ್ರೆ ಲಾಗ್ A into B ಇದೆ ಲಾಗ್ A into B ಇದ್ರೆ ಏನಾಗುತ್ತೆ ಲಾಗ್ A plus B ಹೌದಾ ಸೊ ಲಾಗ್ ಆಫ್ H3O ಪ್ಲಸ್ ಫಾರ್ಮುಲಾ ಅದು ಲಾಗ್ A into B is equal to ಲಾಗ್ A plus B ಅಂತ ಸೊ ಹಾಗಾಗಿ ಲಾಗ್ ಆಫ್ H3O plus OH minus ಏನಿದೆ ಅದನ್ನ ನಾವು ಈ ತರ ಬರ್ಕೋತೀವಿ ಲಾಗ್ ಆಫ್ H3O plus plus log OH minus. ಓಕೆ ಸೊ ಇಲ್ಲಿ ಈ ಫಾರ್ಮುಲಾ ನೋಡಿ ಲಾಗ್ A to the power of n ಇದೆ ಲಾಗ್ A to the power of n ಇದ್ರೆ n log A ಅಂತ ಬರಿಬಹುದು ಸೊ ಹಾಗಾಗಿ ಏನಾಗುತ್ತೆ ಇದು minus 14 log 10 ಆಗುತ್ತೆ ಸೊ log 10 to base 10 ಇದ್ರೆ ಇದು 1 ಆಗುತ್ತೆ ಸೊ minus 14 ಏನಿದೆ ಸೊ that minus 14 is equal to minus 14 is equal to ನಿಮ್ಗೆ ಇದು ಬರ್ಕೋತೀರಾ ಯಾವುದು log H3O plus plus log OH minus ಗೊತ್ತಾಗಿದ್ಯಾ OH minus. ಈಗ ನಿಮ್ಗೆ ಈ ನೆಗೆಟಿವ್ ನ ಆ ಕಡೆ ಟ್ರಾನ್ಸ್ಫರ್ ಮಾಡಿದ್ರೆ ಏನಾಗುತ್ತೆ Minus plus minus log of H3 plus ಆಗಲ್ವಾ minus log of H3O plus ಮತ್ತೆ minus log of OH minus yes ಬರುತ್ತಲ್ವಾ ಇದು ಸೊ ಈಗ ಮೈನಸ್ ಲಾಗ್ ಆಫ್ H3O plus ಏನ್ ಅಂತ ಕರಿತೀರಾ PH ತಾನೇ ಅದು ಮೈನಸ್ ಲಾಗ್ ಆಫ್ H3O plus ನಾನು ಹೇಳಿದ್ನಲ್ಲ PH ಮತ್ತೆ ಮೈನಸ್ ಲಾಗ್ ಆಫ್ OH minus ಏನದು POH ಸೊ PH plus POH is equal to ಏನ್ ಬಂತು ನಿಮ್ಗೆ ಇಲ್ಲಿ 14 ಗೊತ್ತಾಗ್ತಿದ್ಯಾ ಸೊ PH plus POH is equal to 14 ಕ್ಲಿಯರ್ ಆಯ್ತಾ ಇದು okay so this is how we are going to get PH plus POH is equal to 14 ಗೊತ್ತಾಗಿದ್ಯಾ ಓಕೆ ಸೊ ಈ ಡಿರೈವೇಶನ್ ನಿಮಗೆ 2 ಮಾರ್ಕ್ಸ್ ಕೇಳ್ತಾರೆ ತುಂಬಾ ಇಂಪಾರ್ಟೆಂಟ್ ಡಿರೈವೇಶನ್ ಸೊ PH is equal to PH plus POH is equal to 14 ಆ 14 ಏನಂತ ಬರೀಬಹುದು ನಾವು PKW okay which means what PKW is equal to PH plus POH ಅಂತ ಗೊತ್ತಾಗಿದ್ಯಾ so PH plus POH W is equal to PKW ಅಂತ ಅದೊಂದು ಫಾರ್ಮುಲಾ ಬರ್ಕೋಬೇಕು ನೀವು PH plus POH is equal to PKW clear
ಹಾ ಸೊ ನೆಕ್ಸ್ಟ್ ನಮ್ಗೆ ವೆರಿ ಇಂಪಾರ್ಟೆಂಟ್ ಆಗಿ ಡಿಸೋಸಿಯೇಷನ್ ಕಾನ್ಸ್ಟೆಂಟ್ ಬಗ್ಗೆ ಕಲಿತಾ ಇದ್ವಿ ನಾವು, ಹೌದಾ? ಅಥವಾ ಡಿಸೋಸಿಯೇಷನ್ ಕಾನ್ಸ್ಟೆಂಟ್ ಅದನ್ನ ಯಾವ್ದ್ರಿಂದ ಇಂಡಿಕೇಟ್ ಮಾಡ್ತೀರಾ? ಡಿಗ್ರಿ ಆಫ್ ಡಿಸೋಸಿಯೇಷನ್. ಮತ್ತೆ ಡಿಗ್ರಿ ಆಫ್ ಡಿಸೋಸಿಯೇಷನ್ ನ ಆಲ್ಫಾ. ಎಸ್. ಸೊ ಇಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ ನಾವು we are going to study about dissociation of weak acid. Dissociation of weak acid. So we are going to consider an equation here. On the equation consider martivi, that is Ha plus H2O give rise to H3O plus H3O plus A minus. Okay. So ಇದೇನಿದು ರಿವರ್ಸಿಬಲ್ ರಿಯಾಕ್ಷನ್ ಆಗಿರುತ್ತೆ. So Ha plus H2O give rise to H3O plus ಮತ್ತೆ A minus. Law of mass action ಪ್ರಕಾರ K is equal to ಏನಾಗುತ್ತೆ ಇದು? According to law of mass action, H3O plus A into A minus divided by H plus into A. ಆಗುತ್ತಲ್ವಾ? ಅದು ಬರೇ ಗೊತ್ತಾಗಿದೆ ನಿಮ್ಗೆ? H3O plus ಮತ್ತೆ A minus. ನೋಡಿ ಎಲ್ಲದಕ್ಕೂ ಸ್ಕ್ವೇರ್ ಬ್ರಾಕೆಟ್ ಹಾಕ್ಬೇಕು ನೀವು. ನಾನು ಹಾಕಿಲ್ಲ ಅಂದ್ರೆ ನೀವು ಹಾಕ್ತಿರ್ಬೇಡಿ, ನೀವು ಸ್ಕ್ವೇರ್ ಬ್ರಾಕೆಟ್ ಹಾಕಿ. ಡಿವೈಡೆಡ್ ಬೈ HA ಮತ್ತೆ H2O ಅಲ್ವಾ? ಹಾ ಓಕೆ, ಆ ಸ್ಟೆಪ್ ನ ನೀವು ಬರ್ಕೊಳ್ಳಿ. ನಾವಿಲ್ಲಿ ಏನ್ ಮಾಡ್ತಿದ್ವಿ, ಸಿನ್ಸ್ ವಾಟರ್ ಪ್ರೆಸೆಂಟ್ ಇನ್ ಎಕ್ಸಸ್ ಆಗಿರೋದ್ರಿಂದ H2O ವಿಲ್ ಬಿ ಈಕ್ವಲ್ ಟು ಯೂನಿಟಿ. ಸೊ ವಾಟರ್ ಎಕ್ಸಸ್ ಆಗಿರೋದ್ರಿಂದ H2O ಏನಾಗುತ್ತೆ? ಬಿಕಮ್ಸ್ ಯೂನಿಟಿ. ಸೊ ಹಾಗಾಗಿ ಏನ್ ಮಾಡ್ತೀನಿ ನಾನು ಡೈರೆಕ್ಟ್ ಆಗಿ ಡಿಸೋಸಿಯೇಷನ್ ಆಫ್ ವೀಕ್ ಆಸಿಡ್ ಆಗಿರೋದ್ರಿಂದ Ka ಇಸ್ ಈಕ್ವಲ್ ಟು H3O ಪ್ಲಸ್ ಬೈ HA ಬರ್ಕೋತೀನಿ. ಗೊತ್ತಾಯ್ತಾ ಈ ಸ್ಟೆಪ್ ಎಲ್ರಿಗೂ? ಓಕೆ, ಎಸ್. ಸೊ ನೆಕ್ಸ್ಟ್ Ka is the dissociation constant or the ionization constant of acid. Okay. So higher the value of K ಇದ್ರೆ ಅಂದ್ರೆ Ka ದು ವ್ಯಾಲ್ಯೂ ಜಾಸ್ತಿ ಆದ್ರೆ ಅರ್ಥ ಏನು? Strong acid. Very good. So Ka ವ್ಯಾಲ್ಯೂ ಜಾಸ್ತಿ ಆದ್ರೆ H plus ion concentration ಜಾಸ್ತಿ ಅಥವಾ H3O plus ion concentration ಜಾಸ್ತಿ, and therefore it is a strongest acid. So let us consider if C is the concentration of the acid and alpha is the degree of dissociation. C ಏನು ಇಲ್ಲಿ acid ದು concentration ಮತ್ತೆ alpha ಏನು ಇಲ್ಲಿ? So HA ಇದೆಯಲ್ವಾ, HA ಇಲ್ಲಿ HA is acid ಇಲ್ಲಿ ಗೊತ್ತಾಗ್ತಿದ್ಯಾ? HA is acid. So ಇನಿಷಿಯಲ್ ಅಲ್ಲಿ ನಾವು ಈಗ ಇನಿಷಿಯಲ್ ಕಾನ್ಸಂಟ್ರೇಷನ್ ಅಬ್ಸರ್ವ್ ಮಾಡಬೇಕು. ಸೊ ಇನಿಷಿಯಲ್ ಅಲ್ಲಿ ಏನಿರುತ್ತೆ ಕಾನ್ಸಂಟ್ರೇಷನ್? HAದು C ಅಲ್ವಾ? ನಮ್ಗೆ ಗೊತ್ತಿಲ್ಲ, ಬಟ್ ಕಾನ್ಸಂಟ್ರೇಷನ್ ಆಫ್ C ಅಂತ ಹೇಳಿದ್ದಾರೆ, ರೈಟ್? ಸೊ ಪ್ರಾಡಕ್ಟ್ ಕಾನ್ಸಂಟ್ರೇಷನ್ H0 ಮತ್ತೆ 0 ಅಲ್ವಾ ಪ್ರಾಡಕ್ಟ್ ಕಾನ್ಸಂಟ್ರೇಷನ್. ನೋಡಿ ಇದ್ರ ಪ್ರಕಾರ ಬರೀತಿದ್ದೀನಿ. H3O ಪ್ಲಸ್ ಕಾನ್ಸಂಟ್ರೇಷನ್, A ಮೈನಸ್ 0 ಕಾನ್ಸಂಟ್ರೇಷನ್. ಕ್ಲಿಯರ್ ಆಗಿದ್ಯಾ? ಯಾವಾಗ ಅದು ಈಕ್ವಿಲಿಬ್ರಿಯಂ ರೀಚ್ ಆಗುತ್ತೆ? ಸೊ ವೆನ್ ಇಟ್ ರೀಚಸ್ ಈಕ್ವಿಲಿಬ್ರಿಯಂ. ಸೊ ಈಕ್ವಿಲಿಬ್ರಿಯಂ ರೀಚ್ ಆದಾಗ ಇಲ್ಲೇನಾಗುತ್ತೆ ಕಾನ್ಸಂಟ್ರೇಷನ್? ಆಲ್ಫಾ ಇಸ್ ದ ಡಿಗ್ರಿ ಆಫ್ ಡಿಸೋಸಿಯೇಷನ್. HA ಇನ್ನು ಡಿಸೋಸಿಯೇಟ್ ಆಗಿಲ್ಲ. HA ಇವಾಗ ಏನಾಗುತ್ತೆ? ಡಿಸೋಸಿಯೇಟ್ ಆಗುತ್ತಲ್ವಾ? ನೋಡಿ ಇದು ಬಿಫೋರ್,
ಎಚ್ ಎ ಬರ್ದಿದ್ದೀನಲ್ವಾ ಇನಿಷಿಯಲ್, ಇದಿನ್ನು ಡಿಸೋಸಿಯೇಟ್ ಆಗಿಲ್ಲ. ಇನಿಷಿಯಲ್ ಅಲ್ಲಿ ಈಕ್ವಿಲಿಬ್ರಿಯಂ ರೀಚ್ ಆದಾಗ ಡಿಸೋಸಿಯೇಷನ್ ಆಗಿರುತ್ತಾ ಇಲ್ವಾ? ಆಗಿರುತ್ತೆ ಅಲ್ವಾ? ಸೊ ಅದನ್ನ ನಾವೇಂತ ಬರ್ಕೋತೀವಿ, 1 ಮೈನಸ್ ಆಲ್ಫಾ, 1 ಮೈನಸ್ ಆಲ್ಫಾ ಇಂಟು ಸಿ. ಇಲ್ಲಿ H3O ಕಾನ್ಸಂಟ್ರೇಷನ್ ಏನಾಗುತ್ತೆ, ಆಲ್ಫಾ ಇಂಟು ಸಿ, ಮತ್ತೆ ಎ ಮೈನಸ್ ಕಾನ್ಸಂಟ್ರೇಷನ್ ಏನಾಗುತ್ತೆ, ಆಲ್ಫಾ ಇಂಟು ಸಿ. ಸೊ ಆಲ್ಫಾ ಅಂದ್ರೇನು? Degree of Degree of dissociation. ಓಕೆ, ಸೊ ಈ ವ್ಯಾಲ್ಯೂನ ನೀವು ಈ ಫಾರ್ಮುಲಾಗೆ ಅಪ್ಲೈ ಮಾಡಬೇಕು ಕೆ ಎಗೆ. ನೋಡಿ, ಕೆ ಎ ಇಸ್ ಈಕ್ವಲ್ ಟು H3O ಎಷ್ಟು, ಆಲ್ಫಾ ಸಿ ಇದೆ ಅಲ್ವಾ? ಅರ್ಥ ಆಗ್ತಿದೆ ಇಲ್ವಾ? ನೋಡಿ, ಕೆ ಎ ಜಾಗದಲ್ಲಿ ಈಗ H3O ಕಾನ್ಸಂಟ್ರೇಷನ್ ಎಷ್ಟು ಡೈರೆಕ್ಟ್ ಆಗಿ ನೋಡಿ, alpha C. ಆಲ್ಫಾ ಸಿ. ಎ ಮೈನಸ್ ಎಷ್ಟಿದೆ, ಆಲ್ಫಾ ಸಿ. ನೀವೇನ್ ಬರೀತೀರಾ, ಆಲ್ಫಾ ಸಿ ಇಂಟು ಆಲ್ಫಾ ಸಿ. ಹೌದಾ? ಹೋಲ್ ಥಿಂಗ್ ಡಿವೈಡೆಡ್ ಬೈ ಎಚ್ ಎಷ್ಟು, 1 ಮೈನಸ್ ಆಲ್ಫಾ 1 minus alpha into ಆಲ್ಫಾ ಇಂಟು ಸಿ. ಸೊ therefore KA is equal to Alpha square alpha C square alpha square C square. C by 1 minus alpha. ಬರೀಬೋದಾ? So C Yes, square. sir. ಅದು ಸಿ ಇದು ಈ ಸಿ One C ಕ್ಯಾನ್ಸಲ್ sir. ಆಗುತ್ತೆ. ಕ್ಲಿಯರ್ ಆಗಿದೆಯಾ? Yes, sir. ಸೊ ಈಕ್ವೇಶನ್ 1 ಏನಿದೆ ಇಲ್ಲಿ, ಈ ಈಕ್ವೇಶನ್ ನೋಡಿ, ಲೆಟ್ ಮಿ ಟೇಕ್ ಇಟ್ ಆಸ್ ಈಕ್ವೇಶನ್ 1 ಆರ್ ಇದನ್ನ ಈಕ್ವೇಶನ್ ಅಂತ ತಗೊಂಡ್ರೆ, ಈ ಈಕ್ವೇಶನ್ ಕೆ ಇಸ್ ಈಕ್ವಲ್ ಟು ಆಲ್ಫಾ ಸ್ಕ್ವೇರ್ ಸಿ ಬೈ 1 ಮೈನಸ್ ಆಲ್ಫಾ ಗೊತ್ತಾಗ್ತಿದ್ಯಾ? ಸೊ ದಟ್ ಈಸ್ ಗೋಯಿಂಗ್ ಟು ಬಿ ನೋನ್ ಆಸ್ ಆಸ್ವಾಲ್ಡ್ಸ್ ಡೈಲ್ಯೂಷನ್ ಲಾ, ಅಥವಾ ಅದು ಏನ ರೆಪ್ರೆಸೆಂಟೇಷನ್ ಮಾಡ್ತಿದೆ ಅಂದ್ರೆ ಇಟ್ ಈಸ್ ರೆಪ್ರೆಸೆಂಟಿಂಗ್ ಆಸ್ವಾಲ್ಡ್ಸ್ ಡೈಲ್ಯೂಷನ್ ಲಾ. ಸೊ ಏನು ಆಸ್ವಾಲ್ಡ್ ಡೈಲ್ಯೂಷನ್ ಲಾ ಅಂತ ನಿಮ್ಗೆ, so Ostwald dilution law is nothing but degree of dissociation of weak electrolyte is directly proportional to square root of the dilution. Degree of dissociation ಏನಾಗಿರುತ್ತೆ, directly proportional. Degree of dissociation ಯಾವುದು, alpha. So that is directly proportional to the square root of the dilution. Okay, ಅಂದ್ರೆ ಇಲ್ಲಿ ನೋಡಿ, Oswald dilution law is alpha directly proportional to root V. So ಇದು ಫಾರ್ಮುಲಾ, ಅಂದ್ರೆ ಇದು ಡೈಲ್ಯೂಷನ್ ಲಾ, ಆಸ್ವಾಲ್ಡ್ಸ್ ಡೈಲ್ಯೂಷನ್ ಲಾ ಅಂತ ನಾವು ಕರಿತೀವಿ. ಗೊತ್ತಾಗಿದ್ಯಾ? Yes, sir. ಓಕೆ, ಸೊ ದಟ್ ಈಸ್ ಆಸ್ವಾಲ್ಡ್ಸ್ ಡೈಲ್ಯೂಷನ್ ಲಾ. ಸೊ ಈ ಈಕ್ವೇಶನ್ ಏನಾಗುತ್ತೆ, ರೆಪ್ರೆಸೆಂಟ್ಸ್ ಆಸ್ವಾಲ್ಡ್ಸ್ ಡೈಲ್ಯೂಷನ್ ಲಾ. ಫಾರ್ ವೀಕ್ ಆಸಿಡ್ ಡಿಸೋಸಿಯೇಷನ್ ಜಾಸ್ತಿ ಆಗುತ್ತಾ ಕಮ್ಮಿ ಆಗುತ್ತಾ? ಕಡಿಮೆ. ಸೊ ಡಿಸೋಸಿಯೇಷನ್ ತುಂಬಾ ವೀಕ್ ಇರೋದ್ರಿಂದ ಆಲ್ಫಾ ವಿಲ್ ಬಿ ಸ್ಮಾಲ್. ಡಿಸೋಸಿಯೇಷನ್ ಕಮ್ಮಿ ಇರೋದ್ರಿಂದ ಆಲ್ಫಾ ಕಮ್ಮಿ ಆಗುತ್ತಲ್ವಾ? Yes, sir. Sir, noise scale. ಓಕೆ, ನೋಡಿ ಇಲ್ಲಿ 1 ಮೈನಸ್ ಆಲ್ಫಾ ಏನಾಗ್ತಿದೆ, ಇಸ್ ಈಕ್ವಲ್ ಟು ಅಪ್ರಾಕ್ಸಿಮೇಟ್ಲಿ ಈಕ್ವಲ್ ಟು 1 ಆಯ್ತಾ ಇಲ್ಲಿ? Yes, sir. ಸೊ 1 ಮೈನಸ್ ಆಲ್ಫಾ ಅಪ್ರಾಕ್ಸಿಮೇಟ್ಲಿ ಈಕ್ವಲ್ ಅಂದ್ರೆ ಈ ಟರ್ಮ್ ಏನಾಯ್ತು, 1 ಆಯ್ತು. ಸೊ 1 ಆದಾಗ ಏನಾಗುತ್ತೆ ಇಲ್ಲಿ, ಕೆ ಎ ಇಸ್ ಈಕ್ವಲ್ ಟು ಆಲ್ಫಾ ಸ್ಕ್ವೇರ್ ಸಿ. ಸೊ ದೇರ್ಫೋರ್ ಆಲ್ಫಾ ಇಸ್ ಈಕ್ವಲ್ ಟು ಏನಾಗುತ್ತೆ, ಸ್ಕ್ವೇರ್ ರೂಟ್ ಆಫ್ ಕೆ ಬೈ By C.
ಅಲ್ವಾ? ಸೊ ದಿಸ್ ಇಸ್ ದ ಡಿಸೋಸಿಯೇಷನ್ ಕಾನ್ಸ್ಟೆಂಟ್ ವ್ಯಾಲ್ಯೂ. ಓಕೆ, ಸೊ ಇವಾಗ ನಾವು ಲಾಸ್ಟ್ ಇದರಲ್ಲಿ H3O ಪ್ಲಸ್ ಇಸ್ ಈಕ್ವಲ್ ಟು ಆಲ್ಫಾ ಸಿ ಅಂತ ಬರೆದಿದೀವಿ ಅಲ್ವಾ? O ಪ್ಲಸ್ ಯಾವ್ದಕ್ಕೆ ಈಕ್ವಲ್ ಆಗಿದೆ ಇಲ್ಲಿ? ಆಲ್ಫಾ Alpha ಹೀಗೆ. C. ಓಕೆ, ಸೊ ದೇರ್ಫೋರ್ ನಿಮ್ಗೆ ಆಲ್ಫಾ ವ್ಯಾಲ್ಯೂ ಗೊತ್ತಾಗಿದೆ ಇಲ್ಲಿ ಏನು? ರೂಟ್ ಕೆ ಬೈ ಸಿ ಅಲ್ವಾ? ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಇಲ್ಲಿಗೆ ರೂಟ್ ಆಫ್ ಕೆ ಬೈ ಸಿ ಇಂಟು ಸಿ ಆಗಲ್ವಾ? Yes, sir. ಸೊ ದೇರ್ಫೋರ್ H3O ಪ್ಲಸ್ is equal to ಏನ್ ಬರೀಬಹುದು? ರೂಟ್ ಆಫ್ Root of Ka by C. ಎ ಇಂಟು ಸಿ ಅಂತ ಬರೀತೀನಿ. ಓಕೆನಾ? ನೋಡಿ ಬರೀಬೋದಾ? ಸೊ ಏನಿಲ್ಲ, ಸಿ ನ ರೂಟ್ ಸಿ ಇಂಟು ರೂಟ್ ಸಿ ಅಂತ ಬರ್ಕೊಂಡಿದೀವಿ ಅಷ್ಟೇ. ಸೊ ಇದ್ರಲ್ಲಿ ನನಗೆ ಈಕ್ವಿಲಿಬ್ರಿಯಂ ಚಾರ್ಟ್ ಅಲ್ಲಿ ತುಂಬಾ ಡಿರೈವೇಶನ್ಸ್ ಇರೋದ್ರಿಂದ ಅದು ಎಸ್ಪೆಷಲಿ ನಮ್ಗೆ ಇಲ್ಲಿ ಯಾವ್ದು ನಾವು ಡಿಗ್ರಿ ಆಫ್ ಡಿಸೋಸಿಯೇಷನ್ ಅಲ್ಲಿ ಡಿರೈವೇಶನ್ಸ್ ಬರುತ್ತೆ. ಸೊ ಹಾಗಾಗಿ ಐ ನೀಡ್ ಟು ಎಕ್ಸ್ಪ್ಲೇನ್ ಲೈಕ್ ದಿಸ್ ಓನ್ಲಿ. ಸೊ ಅದಕ್ಕೆ ನಿಮ್ಗೆ ಅದು ಗ್ರಾಫಿಕ್ ಪ್ಯಾಡ್ ಇಲ್ಲದೆ ಇರೋದ್ರಿಂದ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೇನ್ ಮಾಡಕ್ ಆಗ್ತಿಲ್ಲ. ಐ ಆಮ್ ಟ್ರೈಯಿಂಗ್ ಮೈ ಬೆಸ್ಟ್. ಸೊ ಅದ್ರಲ್ಲಿ ಏನೋ ನಿಮ್ಗೆ ಅರ್ಥ ಆಗಿಲ್ಲ ಅಂದ್ರೆ ಹೇಳಿ, ನಾನು ಮತ್ತೆ ಅದನ್ನ ಇನ್ನೂ ಪ್ರಿಸೈಸ್ ಆಗಿ ಎಲಾಬ್ರೇಟ್ ಮಾಡ್ತೀನಿ. ಗೊತ್ತಾಗಿದೆ ಇದು? Yes, sir, ಗೊತ್ತಾಗಿದೆ. ಓಕೆ, ಸೊ ಈ ಒಂದು ಫೈನಲ್ ಆನ್ಸರ್ ಏನ್ ನಿಮ್ಗೆ ಬಂದಿದೆ, H3O ಪ್ಲಸ್ ಇಸ್ ಈಕ್ವಲ್ ಟು ರೂಟ್ ಕೆ ಇಂಟು ಸಿ, pH ಆಫ್ ದ ಸೊಲ್ಯೂಷನ್ ಕ್ಯಾನ್ ಬಿ ಕ್ಯಾಲ್ಕುಲೇಟೆಡ್. ಓಕೆ, ಸೊ ಅಂದ್ರೆ ಏನ್ ಮಾಡ್ಬೋದು ನಾವು ಇದರಿಂದ? PK so this is the one of the equation where pK is the acid dissociation constant. ನೆನ್ಪಿಟ್ಕೊಳ್ಳಿ, pK ಏನು? acid dissociation constant. So acid dissociation constant ಏನಾದ್ರು ಇದ್ರೆ ಅದನ್ನ ನೀವೇನ್ ಮಾಡ್ಬೇಕು? ಮೈನಸ್ ಲಾಗ್ ಕೆ ಅಂತ ಇಟ್ಕೋತೀವಿ. ಸೊ ಲಾರ್ಜರ್ ದ pK ವ್ಯಾಲ್ಯೂ, ವೀಕರ್ ಇಸ್ ದ ಆಸಿಡ್. pK ವ್ಯಾಲ್ಯೂ ಜಾಸ್ತಿ ಇದ್ರೆ ಆಸಿಡ್ ಏನಾಗುತ್ತೆ? ವೀಕ್ ಆಗುತ್ತೆ. ನೋಡಿ, ನೆಗೆಟಿವ್ ಇರೋದ್ರಿಂದ ನೀವು ಇದನ್ನ ಜಾಸ್ತಿ ಮಾಡಿದ್ರೆ ಇದು ಕಮ್ಮಿ ಆಗ್ತಾ ಹೋಗುತ್ತೆ. ಅರ್ಥ ಆಗ್ತಿದ್ಯಾ? ಕ್ಲಿಯರ್ ಆಗಿದೆಯಾ ಇದು? Yes, sir. ಓಕೆ, ಸೊ ಇದೇ ರೀತಿಲಿ ನೀವೇನ್ ಮಾಡ್ಬೇಕು ಅಂದ್ರೆ ಸೇಮ್ ಥಿಂಗ್ ಯು ಹ್ಯಾವ್ ಟು ಟ್ರೈ ಫಾರ್ ಬೇಸ್, ಅಂದ್ರೆ ಡಿಸೋಸಿಯೇಷನ್ ಆಫ್ ವೀಕ್ ಬೇಸಸ್. ಈಗ ನಾನು ವೀಕ್ ಆಸಿಡ್ ಮಾಡಿದ್ದೆ, ಸೊ ನೀವ್ ಯಾವ್ದಕ್ ಟ್ರೈ ಮಾಡ್ಬೇಕು? Base. ಡಿಸೋಸಿಯೇಷನ್ ಆಫ್ ವೀಕ್ ಬೇಸ್. ಸೇಮ್ ಪ್ರೋಸೆಸ್, ಎಲ್ಲೂ ಏನು ಚೇಂಜ್ ಮಾಡಂಗಿಲ್ಲ. ಡಿಸೋಸಿಯೇಷನ್ ಆಫ್ ವೀಕ್ ಬೇಸ್. ಸೊ ಇದಕ್ಕೆ ಸಿಂಪಲ್ ಈಕ್ವೇಶನ್ ನೀವು ತಗೋಬಹುದು. ಸೊ ಈಕ್ವೇಶನ್ ಏನ್ ತಗೋತೀರಾ ಇಲ್ಲಿ ನೀವು? BOH is give rise to B plus ಮತ್ತೆ OH minus. ಓಕೆ, ಸೇಮ್ ಇದಕ್ಕೆ ನೀವೇನ್ ಮಾಡ್ಬೇಕು? KB is equal to ಅಂತ ಲಾ ಆಫ್ ಮಾಸ್ ಆಕ್ಷನ್ ಅಪ್ಲೈ ಮಾಡಿ. ಲಾ ಆಫ್ ಮಾಸ್ ಆಕ್ಷನ್ ಅಪ್ಲೈ ಮಾಡಿ ಆದ್ಮೇಲೆ ನೀವೇನ್ ಮಾಡ್ತೀರಾ? ಇನಿಷಿಯಲ್ ಮತ್ತೆ ಫೈನಲ್, ಇನಿಷಿಯಲ್ ಮತ್ತೆ ಫೈನಲ್, ಮತ್ತೆ ಇನಿಷಿಯಲ್ ಮತ್ತೆ ಫೈನಲ್ ಅಲ್ಲ, ಇನಿಷಿಯಲ್ ಮತ್ತೆ ಈಕ್ವಿಲಿಬ್ರಿಯಂ ಕಾನ್ಸಂಟ್ರೇಷನ್ ಕಂಡು ಹಿಡ್ಕೋತೀರಾ. ಸೇಮ್ ವ್ಯಾಲ್ಯೂಸ್ ಅದಕ್ಕೆ ಅಪ್ಲೈ ಮಾಡ್ತೀರಾ. ಸೊ ಫೈನಲ್ ಆಗಿ ನೀವು PKB ಇಸ್ ಈಕ್ವಲ್ ಟು ಮೈನಸ್ ಲಾಗ್ KB ಅಂತ ಬರುತ್ತೆ. ಗೊತ್ತಾಗಿದ್ಯಾ? ಓಕೆ, ಸೊ ಅದನ್ನ ನೀವು ಮಾಡಬೇಕು. ಎಸ್ ಆರ್ ನೋ? Yes, sir. Yes, sir. You have to try it on your own. So next we'll be deriving a relationship between KB and KA.
ಸೊ ಕೆ ಬಿ ಮತ್ತೆ ಕೆ ಎ ಮಧ್ಯೆ ರಿಲೇಶನ್ಶಿಪ್ ಡಿರೈವ್ ಮಾಡಬೇಕು, ವಿಚ್ ಇಸ್ ವೆರಿ ಇಂಪಾರ್ಟೆಂಟ್ ಅಗೇನ್. ಸೊ ಆಲ್ರೆಡಿ ನಾನು ಪ್ರೀವಿಯಸ್ ಪ್ರಾಬ್ಲಮ್ಸ್ ಅಲ್ಲಿ ತೋರಿಸ್ದಂಗೆನೆ ಕೆ ಎ ನಿಮಗೆ ಗೊತ್ತಿದೆ, ಕೆ ಎ ಇಸ್ ಈಕ್ವಲ್ ಟು ಏನ್ ಬರ್ದಿದ್ರಿ, H3 O ಪ್ಲಸ್ ಮತ್ತೆ ಹಾ, ಸೊ OH ಮೈನಸ್ ಡಿವೈಡೆಡ್ ಬೈ HA ಅಲ್ವಾ, ರೈಟ್? Yes, sir. ಹಾ, ಸೊ ಅದೇ ರೀತಿ ಕೆ ಬಿಗೆ ಏನ್ ಮಾಡ್ತೀವಿ ಅಂದ್ರೆ, ಇಲ್ಲಿ ಕೆ ಬಿಗೆ ಈ ರಿಯಾಕ್ಷನ್ ರಿವರ್ಸ್ ಮಾಡಬೇಕು. ಯಾವ ರಿಯಾಕ್ಷನ್ ಈಗ ಬರ್ಕೊಂಡಿದೀವಲ್ವಾ ಇಲ್ಲಿ, ರೈಟ್? ಸೊ ಈ ರಿಯಾಕ್ಷನ್ ರಿವರ್ಸ್ ಮಾಡ್ತೀನಿ. ರಿವರ್ಸ್ ಅಂದ್ರೆ ಹೇಗೆ, ಎ ಮೈನಸ್ ನ H2O ಜೊತೆ ರಿಯಾಕ್ಟ್ ಮಾಡೋದು. ಅರ್ಥ ಆಗ್ತಿದ್ಯಾ? ಸೊ ಐ ವಿಲ್ ಶೋ ಯು ದೇರ್. ಸೊ ಈ ಕೇಸಲ್ಲಿ ಎ ಮೈನಸ್ ಏನಿದೆ, ದಟ್ ರಿಯಾಕ್ಟ್ಸ್ ವಿತ್ H2O to give what? HA plus OH minus. ಓಕೆ, ಸೊ ನಾವು ಇಲ್ಲಿ ನೀವು ಅಬ್ಸರ್ವ್ ಮಾಡಿ, ಈ ಕೇಸಲ್ಲಿ ಏನ್ ಮಾಡಿದೀವಿ ನೋಡಿ, HA plus H2O give rise to H3O plus A minus ಮಾಡಿದೀವಾ? Yes, sir. ಓಕೆ, ಸೊ HAದು ಕಾಂಜುಗೇಟ್ ಬೇಸ್ ಯಾವುದು? A minus. ವೆರಿ ಗುಡ್, A ಮೈನಸ್, ರೈಟ್? Sir. ಹಾ, ಸೊ ನೋಡಿ ಇಲ್ಲಿ ಏನ್ ಮಾಡಿದೀನಿ ಅಂದ್ರೆ, ಆ A ಮೈನಸ್ ನ ಕಾಂಜುಗೇಟ್ ಬೇಸ್ ನ ವಾಟರ್ ಜೊತೆ ರಿಯಾಕ್ಟ್ ಮಾಡಿದೀನಿ, ಗೊತ್ತಾಯ್ತಾ? Yes, sir. ಸೊ ದೇರ್ ಫೋರ್ ನೀವು ಬರಿಬಹುದು ಕೆ ಬಿ ಇಸ್ ಈಕ್ವಲ್ ಟು ಏನಾಗುತ್ತೆ, HA Plus OH minus OH ಮೈನಸ್ divided by ಹಾ A minus. OH ಮೈನಸ್ ಡಿವೈಡೆಡ್ ಬೈ ಯಾವುದು, A A minus. ಮೈನಸ್. ವಾಟರ್ ನೀವು ಯೂನಿಟಿ ತಗೋತೀರಾ, ವಾಟರ್ ಯೂನಿಟಿ ತಗೊಳ್ಳೋದ್ರಿಂದ ಅದೇನ್ ಬೇಡ. ಸೊ A ಮೈನಸ್. ಕ್ಲಿಯರ್ ಆಗಿದ್ಯಾ? ಸೊ ನೆಕ್ಸ್ಟ್ ನೀವೇನ್ ಮಾಡ್ಬೇಕು ಅಂದ್ರೆ, ಇಲ್ಲಿ ಯು ಹ್ಯಾವ್ ಟು ಮಲ್ಟಿಪ್ಲೈ KA ಇಂಟು KB. KA ಮತ್ತೆ KB ನ ಮಲ್ಟಿಪ್ಲೈ ಮಾಡಿ. ಸೊ KA ಮತ್ತೆ KB ಮಲ್ಟಿಪ್ಲೈ ಮಾಡಿದ್ರೆ ಏನೆಲ್ಲ ಕ್ಯಾನ್ಸಲ್ ಆಗುತ್ತೆ ನೋಡಿ, OH OH ಹೋಗುತ್ತಾ, Minus A HA minus. ಹೋಗುತ್ತಾ, Yes, sir. Yes, sir. ಉಳಿಯೋದೇನು, H3 H3O plus A minus. H3O plus H3O ಪ್ಲಸ್ OH ಮೈನಸ್ ಅಲ್ವಾ? Yes, sir. H3O ಪ್ಲಸ್ ಮತ್ತೆ OH ಮೈನಸ್ ನ KW ಅಂತ ಬರೀಬಹುದಾ? Yes, sir. ಯೋಚನೆ ಮಾಡಿ, ಗೊತ್ತಾಗ್ತಿದೆ ಇಲ್ವಾ? Yes, sir. ಸೊ ಈಗ KW ಜಾಗದಲ್ಲಿ 10 to the power of -14 ಬರೀಬಹುದಾ? Very good. yes. So KA into KB is going to be equal to 10 to the power of minus 14. So this is the both relationship between K and KB. ಗೊತ್ತಾಗಿದೆಯಾ ಇದು? Yes, sir. ಅರ್ಥ ಆಯ್ತಾ ಇದು? Yes, sir. ಓಕೆ, ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. Sir. ಸೊ ಇದನ್ನ ನೀವು ನೆನ್ಪಿಟ್ಕೋಬೇಕು. ಸೊ ಇದು ರಿಲೇಶನ್ಶಿಪ್ಗಳು. ಕ್ಲಿಯರ್? Yes, sir. ಓಕೆ.
Okay, so next topic ನಮ್ಗೆ ಯಾವ್ದಿದೆ? Common ion effect. So next topic we have is a common ion effect. So common ion effect ಅಲ್ಲಿ ಏನಾಗುತ್ತೆ ನಮ್ಗೆ? Common ions ಇರಬೇಕು. Okay. So here okay, here okay, ಇಲ್ಲಿ ಸ್ಮಾಲ್ ಮಿಸ್ಟೇಕ್ ಆಗಿದೆ. ಸೊ ದಿಸ್ ಇಸ್ ನಾಟ್ OH ಮೈನಸ್, ರೈಟ್? ಇದೇನಾಗ್ಬೇಕು ಹೇಳಿ? A ಮೈನಸ್ ಅಲ್ವಾ? ನೋಡಿಲಿ, H3O ಪ್ಲಸ್ A ಮೈನಸ್ ಅಲ್ವಾ? ಕರೆಕ್ಟಾ? ಸೊ ಇಲ್ಲಿರೋ A ಮೈನಸ್ ಇಲ್ಲಿರೋ A ಮೈನಸ್ ಕ್ಯಾನ್ಸಲ್ ಆಗುತ್ತೆ. ಈ OH ಮೈನಸ್ ಕ್ಯಾನ್ಸಲ್ ಆಗಲ್ಲ. H3O ಮತ್ತೆ OH ಮೈನಸ್ ಸೇರಿಸ್ಕೊತೀವಿ. ಕ್ಲಿಯರ್ ಆಯ್ತಾ ಈಗ? ಓಕೆ, ಸೊ ಅದು ಡೌಟ್ ಇತ್ತು. ಯಾ, ಫೈನ್. ಈಗ ಅದು ಕರೆಕ್ಟ್ ಆಗಿದೆ. ಓಕೆ, ಸಾರಿ ಅಬೌಟ್ ದ ಬ್ಯಾಕ್ ಗ್ರೌಂಡ್ ನಾಯ್ಸ್. ಸಮ್ ರಿನೋವೇಷನ್ ಇಸ್ ಗೋಯಿಂಗ್ ಆನ್ ಮೈ ಹೋಮ್. ಸೊ ಅದಕ್ಕೆ ಜಾಸ್ತಿ ಡಿಸ್ಟರ್ಬೆನ್ಸ್ ಆಗ್ತಿದೆ. ಸ್ವಲ್ಪ ಕನ್ಸ್ಟ್ರಕ್ಷನ್ ವರ್ಕ್ ಮಾಡ್ತಾ ಇದ್ದಾರೆ. ಇಫ್ ಯು ಆರ್ ನಾಟ್ ಏಬಲ್ ಟು ಹಿಯರ್ ಇಟ್, ಜಸ್ಟ್ ಆಸ್ಕ್ ಮಿ, ಐ ವಿಲ್ ರಿಪೀಟ್ ಇಟ್ ಅಗೇನ್. ಓಕೆ, ಫೈನ್. ಸೊ ಕಾಮನ್ ಅಯಾನ್ ಎಫೆಕ್ಟ್ ಅಲ್ಲಿ ನೋಡಿ. ಸೊ ನಮ್ಗೆ ಕಾಮನ್ ಅಯಾನ್ ಎಫೆಕ್ಟ್ ಅಲ್ಲಿ ಏನಾಗುತ್ತೆ? ಸೊ ಇನ್ ಎ aqueous solution, weak electrolyte of a strong electrolyte is added having a ion common with the weak electrolyte. Then the dissociation of weak electrolyte is decreased. This effect is known as by which weak electrolyte is suppressed, known as common ion. Athwa we call it as suppression of dissociation of weak electrolyte. ಅಂದ್ರೆ weak electrolyte dissociation ಆಗೋದನ್ನ ಕಮ್ಮಿ ಮಾಡೋದು. ಹೆಂಗ್ ಕಮ್ಮಿ ಮಾಡ್ತಿದೀವಿ? ಬೈ ಆಡಿಂಗ್ ಆನ್ ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್. ಒಂದು ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ ನ ಆಡ್ ಮಾಡಿ ಏನ್ ಮಾಡ್ತಿದ್ವಿ ನಾವು? ಕಾಮನ್ ಅಂದ್ರೆ ಒಂದು ವೀಕ್ ಎಲೆಕ್ಟ್ರೋಲೈಟ್ ಡಿಸೋಸಿಯೇಷನ್ ಏನ್ ಮಾಡ್ತಿದೀವಿ? ಕಮ್ಮಿ ಮಾಡ್ತಿದೀವಿ, ಸಪ್ರೆಸ್ ಮಾಡ್ತಾ ಇದೀವಿ. ಸೊ ಫಾರ್ ಎಕ್ಸಾಂಪಲ್ ಇಲ್ಲಿ ಅಬ್ಸರ್ವ್ ಮಾಡಿ, CH3COOH, which is an weak acid, and CH3COONA is a strong electrolyte. Okay, so first ನೀವು CH3COH ನ ವಾಟರ್ ಜೊತೆ ರಿಯಾಕ್ಟ್ ಮಾಡಿ. If you react CH3COOH with water, what you will get the product? CH3COH ಮತ್ತೆ ವಾಟರ್ ಆದ್ರೆ ನೋಡಿ, CH3CO ಮೈನಸ್, ಇನ್ನೊಂದು ಇದು H ಪ್ಲಸ್, ಇದೆ H ಮೈನಸ್ ಅಂತ ಕೊಟ್ಟಿದ್ರೆ, H ಪ್ಲಸ್ ಯಾವ ಜೊತೆ ಸೇರುತ್ತೆ? ವಾಟರ್ದು OH ಜೊತೆ ಸೇರುತ್ತಲ್ವಾ? ಅಥವಾ ವಾಟರ್ ಅಂದ್ರೆ H2O ಜೊತೆ ಸೇರ್ಕೊಂಡು H3O ಪ್ಲಸ್ ಆಗಲ್ವಾ ಇದು? ಸೊ CH3CO ಮೈನಸ್ ಪ್ಲಸ್ H3O ಪ್ಲಸ್ ಆಗುತ್ತೆ. ಕ್ಲಿಯರ್ ಆಗ್ತಿದ್ಯಾ? ಸೊ ನೀವು ಅದನ್ನ ಈ ತರ ಬರ್ಕೋಬಹುದು. Ka is equal to H3O ಪ್ಲಸ್ ಮತ್ತೆ CH3CO ಮೈನಸ್. ಹೌದಾ? CH3CO ಮೈನಸ್, H3O ಪ್ಲಸ್ ಮತ್ತೆ CH3CO ಮೈನಸ್, ಹೋಲ್ ಥಿಂಗ್ ಡಿವೈಡೆಡ್ ಬೈ CH3COH. ಎಸ್ ಆರ್ ನೋ? ಇದು ಅರ್ಥ ಮಾಡ್ಕೊಳ್ಳಿ. ನಾನು ಏನ್ ಮಾಡ್ತೀನಿ ಅಂದ್ರೆ ಅಸಿಟಿಕ್ ಆಸಿಡ್ ನ ಡೈರೆಕ್ಟ್ ಆಗಿ ವಾಟರ್ ಜೊತೆ ರಿಯಾಕ್ಟ್ ಮಾಡ್ತಾ ಇದ್ದೀನಿ. ಕ್ಲಿಯರ್ ಆಗಿದ್ಯಾ? ಅದೇ ರೀತಿ ನೀವು CH3CON ನ ಬರೀ ಡಿಸೋಸಿಯೇಟ್, ವಾಟರ್ ಜೊತೆ ಮಾಡ್ತಿಲ್ಲ, ಬರೀ ಡಿಸೋಸಿಯೇಟ್ ಮಾಡಿದಾಗ ನಿಮ್ಗೆ ಏನ್ ಸಿಕ್ತು? CH3CO ಮೈನಸ್ ಮತ್ತೆ Na ಪ್ಲಸ್. ಸೊ ಈಗ ನೋಡಿ, ಸೊಲ್ಯೂಷನ್ ಅಲ್ಲಿ ಯಾವ್ದ್ರದ್ದು ಕಾನ್ಸಂಟ್ರೇಷನ್ ಜಾಸ್ತಿ ಇದೆ? CH3CO ಮೈನಸ್ ಜಾಸ್ತಿ ಇದೆ ತಾನೆ? ಎಸ್ ಆರ್ ನೋ? ಸೊ ನೀವು ಒಂದು ಡಿಸೋಸಿಯೇಟೆಡ್ ಆಗಿರುವಂತಹ ವೀಕ್ ಎಲೆಕ್ಟ್ರೋಲೈಟ್ ಸೊಲ್ಯೂಷನ್ ಗೆ ಇನ್ನೊಂದು ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ ನ ಆಡ್ ಮಾಡಿದಾಗ ಕಾನ್ಸಂಟ್ರೇಷನ್ ಆಫ್ ಕಾಮನ್ ಅಯಾನ್, ದಟ್ ಈಸ್ CH3CO ಮೈನಸ್ ಇನ್ಕ್ರೀಸ್ ಆಗಿದೆ. ಹೌದಾ?
ನೋಡಿ ಅಂದ್ರೆ ಈ ಪಾರ್ಟ್ ಇಲ್ಲಿ ಸಿ ದಿಸ್ ಪಾರ್ಟ್ ಇಸ್ ಇನ್ಕ್ರೀಸ್ಡ್ ರೈಟ್. ಸೊ ಈ Yes, ಪಾರ್ಟ್ sir. ಇನ್ಕ್ರೀಸ್ ಆದ್ರೆ ವ್ಯಾಲ್ಯೂ ಆಫ್ ಕೆ ಏನಾಗುತ್ತೆ, ಅದು ಇನ್ಕ್ರೀಸ್ ಆಗುತ್ತಾ ಅದು increase. ಅಲ್ವಾ? ಸೊ ನ್ಯೂಮರೇಟರ್ ಇದೆ ಅದು ಇನ್ಕ್ರೀಸ್ ಆಗುತ್ತೆ. ಸೊ ನಮ್ಗೆ ಗೊತ್ತಿದೆ ಕೆ ಎ ವ್ಯಾಲ್ಯೂ ಫಾರ್ ಆಸಿಡ್ಸ್ ಏನು ಫಿಕ್ಸ್ಡ್, ಚೇಂಜ್ ಆಗಲ್ಲ ಅದು. ಅರ್ಥ ಆಗ್ತಿದೆ ಹೇಳ್ತಿರೋದು ನಾನು? Yes, sir. ಅದು ಫಿಕ್ಸ್ ಮಾಡಿರೋದು. ಈಗ ವೀಕ್ ಆಸಿಡ್ಗೆ ಕೆ ಎಷ್ಟು ಅಂದ್ರೆ ಒಂದು ವ್ಯಾಲ್ಯೂ ಕೊಟ್ಟಿರ್ತಾರೆ, ಅದು ಫಿಕ್ಸ್ಡ್. ಇವಾಗ ಇಲ್ಲಿ ನೀವು ಕಾಮನ್ ಅಯಾನ್ ಹಾಕೋದ್ರಿಂದ ಏನಾಗ್ತಿದೆ, ಕೆ ವ್ಯಾಲ್ಯೂ ಚೇಂಜ್ ಆಗ್ತಿದೆ ಇಲ್ವೋ? Yes, sir. ಯಾ, ಅಂದ್ರೆ ವಿ ಆರ್ ಡಿಸ್ಟರ್ಬಿಂಗ್ ದ ಈಕ್ವಿಲಿಬ್ರಿಯಂ, ರೈಟ್? Yes, sir. ಅರ್ಥ ಆಗ್ತಿದೆ ನಾನು ಹೇಳ್ತಿರೋದು? ಕೆ ವ್ಯಾಲ್ಯೂ ಒಂದಿತ್ತು, ನೀವ್ ಏನ್ ಮಾಡಿದ್ರಿ, ಎಕ್ಸ್ಟ್ರಾ CH3CO- ನ ಆಡ್ ಮಾಡ್ಬಿಟ್ಟು ಈಕ್ವಿಲಿಬ್ರಿಯಂ ನ ಡಿಸ್ಟರ್ಬ್ ಮಾಡಿದೀರಾ, ಹೌದಾ? Yes, sir. ಹಾ. ಸೊ ಇವಾಗ ನೀವೇನ್ ಮಾಡಿದಿರ ಅಂದ್ರೆ ಕಾನ್ಸಂಟ್ರೇಷನ್ ಆಫ್ CH3CO- ಇನ್ಕ್ರೀಸ್ ಮಾಡಿದೀರಾ. ಇವಾಗ ಅಕಾರ್ಡಿಂಗ್ ಟು ಲೀ ಚಾರ್ಟ್ಲೆ ಪ್ರಿನ್ಸಿಪಲ್ ಯಾವ ಕಡೆ ಡೈರೆಕ್ಷನ್ ಹೋಗ್ಬೇಕು, ರಿವರ್ಸ್ ಫಾರ್ವರ್ಡ್? Reverse. ರಿವರ್ಸ್ ಡೈರೆಕ್ಷನ್ ಅಲ್ಲಿ ಹೋಗುತ್ತೆ. ಯಾಕೆಂದ್ರೆ ವಿ ಆರ್ ಇನ್ಕ್ರೀಸಿಂಗ್ ದ ಕಾನ್ಸಂಟ್ರೇಷನ್ ಆಫ್ ಪ್ರಾಡಕ್ಟ್, ರೈಟ್? Yes, sir. ಸೊ ರಿಯಾಕ್ಷನ್ ಏನಾಗುತ್ತೆ, ರಿವರ್ಸ್ ಹೋಗುತ್ತೆ. Reverse. ಅರ್ಥ ಆಗ್ತಿದ್ಯಾ? ಸೊ ರಿಯಾಕ್ಷನ್ ರಿವರ್ಸ್ ಹೋಗೋದ್ರಿಂದ ಆ ಕಾನ್ಸಂಟ್ರೇಷನ್ ಏನ್ ಮಾಡ್ಕೊಳ್ಳುತ್ತೆ, ಕಮ್ಮಿ ಮಾಡ್ಕೊಳ್ಳುತ್ತಲ್ವಾ ಅದು? ಅರ್ಥ ಆಗ್ತಿದೆ ನಾನು ಹೇಳ್ತಿರೋದು? ಹಿಂಗ್ ಹೋಗಿದ್ದಿದ್ರೆ ನಿಮ್ಗೆ ಡಿಸೋಸಿಯೇಷನ್ ಆಗೋದು, ಹೌದಾ? Yes. ಬಿಕಾಸ್ ಆಫ್ ಕಾಮನ್ ಅಯಾನ್ ಎಫೆಕ್ಟ್ ಏನಾಗ್ತಿದೆ, ಅದು ಹಿಂಗ್ ಹೋಗ್ತಿದೆ, ರೈಟ್? ರಿವರ್ಸ್ ಹೋಗ್ತಿದೆ ಅಲ್ವಾ? ರಿವರ್ಸ್ ಹೋಗ್ತಿರೋದ್ರಿಂದ ಡಿಸೋಸಿಯೇಷನ್ ಆಗ್ತಿದ್ಯಾ, ಆಗ್ತಿಲ್ವಾ? ಆಗ್ತಿಲ್ಲ. ಓಕೆ, ಅಂದ್ರೆ ಡಿಸೋಸಿಯೇಷನ್ ಕಮ್ಮಿ ಆಗ್ತಿದೆ, ರೈಟ್? Yes, sir. ಡಿಸೋಸಿಯೇಷನ್ ಕಮ್ಮಿ ಆಗ್ತಿದೆ. ನೋಡಿ ನೋಡಿ, ನಿಮ್ಗೆ ಫಾರ್ವರ್ಡ್ ಅಲ್ಲಿ ಹೋಗ್ಬೇಕಿತ್ತು ಇದು ಡೈರೆಕ್ಷನ್, ಬಟ್ ಕಾನ್ಸಂಟ್ರೇಷನ್ ಕಾಮನ್ ಅಯಾನ್ ಇರೋದ್ರಿಂದ ಏನಾಯ್ತು, CO3 Reverse ಜಾಸ್ತಿ ಆಯ್ತು. ಜಾಸ್ತಿ ಆಗಿದ್ದಕ್ಕೆ ಏನಾಯ್ತು, ಅದು ರಿವರ್ಸ್ ಆಗುತ್ತೆ. ರಿವರ್ಸ್ ಆದ್ರೆ ಡಿಸೋಸಿಯೇಷನ್ ಕಮ್ಮಿ ಆದಂಗೆ ತಾನೆ? Yes, sir. ಹಾ, ಇದನ್ನೇ ನಾವು ಕಾಮನ್ ಅಯಾನ್ ಎಫೆಕ್ಟ್ ಅಂತ ಹೇಳ್ತಾ ಇರೋದು. ಸೊ ಬಿಕಾಸ್ ಆಫ್ ಅಡಿಷನ್ ಆಫ್ ವೀಕ್ ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ ಟು ದ ವೀಕ್ ಎಲೆಕ್ಟ್ರೋಲೈಟ್, ಆ ವೀಕ್ ಎಲೆಕ್ಟ್ರೋಲೈಟ್ ಡಿಸೋಸಿಯೇಷನ್ ಏನಾಯ್ತು, ಕಮ್ಮಿ ಆಯ್ತಾ ಇಲ್ವಾ? Yes, sir. Yes. ಸೊ ದಟ್ ವಿ ಕಾಲ್ ಇಟ್ ಆಸ್ ಅ ಕಾಮನ್ ಅಯಾನ್ Ion ಎಫೆಕ್ಟ್. ಗೊತ್ತಾಗ್ತಿದೆ ಇಲ್ವಾ ಇದು? ಗೊತ್ತಾಯ್ತು sir. ಗೊತ್ತಾಯ್ತು. sir. ಅರ್ಥ ಆಯ್ತು ಎಲ್ರಿಗೂ? Yes, sir. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಅದನ್ನ ನಾವು ಕಾಮನ್ ಅಯಾನ್ ಎಫೆಕ್ಟ್ ಅಂತ ಕರೆಯುವಂತದ್ದು. ಏನಿಲ್ಲ, ಕಾಮನ್ ಅಯಾನ್ ಎಫೆಕ್ಟ್ ಎಲ್ಲ ಏನಾಗುತ್ತೆ, the dissociation of weak electrolyte is suppressed or is decreased by the addition of what? Ion. Addition of Strong electrolyte. strong electrolyte. Yes. Strong electrolyte addition ಮಾಡೋದ್ರಿಂದ ಏನಾಗುತ್ತೆ ನಿಮ್ಗೆ, ಅದು ಸಪ್ರೆಸ್ ಆಗುತ್ತೆ ಅಥವಾ ಡಿಕ್ರೀಸ್ ಆಗುತ್ತೆ. ಕ್ಲಿಯರ್ ಆಗಿದ್ಯಾ? Okay. So next we will move on to the another concept, that is buffer solution. So idu tumba important, buffer solution. So ಏನು buffer solution andre, nodi the solution which resist change in pH on adding small amount of acid ಆಗಬಹುದು ಅಥವಾ ಬೇಸ್. ನೀವು ಆಸಿಡ್ ನಾದ್ರೂ ಆಡ್ ಮಾಡಿ ಅಥವಾ ಬೇಸ್ ನಾದ್ರೂ ಆಡ್ ಮಾಡಿ, pH ಏನಾಗಬಾರ್ದು, ಚೇಂಜ್ ಆಗ್ಬಾರ್ದು. ಅರ್ಥ ಆಗ್ತಿದ್ಯಾ? ಅದನ್ನ ನಾವೇಂತ ಕರಿತೀವಿ, ಬಫರ್ ಸೊಲ್ಯೂಷನ್ ಅಂತ ಕರಿತೀವಿ. ಓಕೆ, ಎನಿ ಸೊಲ್ಯೂಷನ್ ವಿಚ್ ರೆಸಿಸ್ಟ್ ದ ಚೇಂಜ್ ಇನ್ pH. ಈಗ ಫಾರ್ ಎಕ್ಸಾಂಪಲ್ ಹಿಂಗೆ ಹೇಳೋಣ, ಈಗ ನಿಮ್ಗೆ ವಾಟರ್ ಕೊಟ್ಟಿರ್ತೀನಿ, ಆ ವಾಟರ್ಗೆ ನಾವೇನ್ ಮಾಡ್ತೀವಿ, 5 ಲೀಟರ್ ಆಫ್ ಕಾನ್ಸಂಟ್ರೇಟೆಡ್ HCl ಹಾಕ್ತಿವಿ. ಎಷ್ಟಕ್ಕೆ? ಬರೀ 1 ಲೀಟರ್ ವಾಟರ್ಗೆ 5 ಲೀಟರ್ ಕಾನ್ಸಂಟ್ರೇಟೆಡ್ HCl ಹಾಕ್ತಿವಿ. ನಿಮಗೆ ಏನ್ ಬರುತ್ತೆ, ಈಗ ಯಾವ್ದು ಜಾಸ್ತಿ, ಏನ್ ಸಿಗುತ್ತೆ ನಿಮ್ಗೆ? ಅದು ಅಸಿಡಿಕ್ ಸೊಲ್ಯೂಷನ್, ಬೇಸಿಕ್ ಸೊಲ್ಯೂಷನ್? ಅಸಿಡಿಕ್ ಸೊಲ್ಯೂಷನ್ ಆಗೋಯ್ತು ಅಲ್ವಾ? ಈ ಬಫರ್ ಸೊಲ್ಯೂಷನ್ ಯಾವ ಟೈಪ್ ಆಫ್ ಸೊಲ್ಯೂಷನ್ ಅಂದ್ರೆ, ನೀವು ಎಷ್ಟೇ ಆಸಿಡ್ ಹಾಕಿ, ನೀವು ಎಷ್ಟೇ ಬೇಸ್ ಹಾಕಿ, ಅಂದ್ರೆ ಎಷ್ಟು ಅಂತ ಹೇಳ್ತಾ ಇಲ್ಲ, ಅದಕ್ಕೆ ಮೆನ್ಷನ್ ಮಾಡ್ಬಿಟ್ಟಿದ್ರೆ ನೋಡಿ, ಸ್ಮಾಲ್ ಅಮೌಂಟ್ ಅಂತ. ಅರ್ಥ ಆಗ್ತಿದ್ಯಲ್ವಾ? ಅದನ್ನ ಏನ್ ಮಾಡ್ಬೇಕು, ಅದು ರೆಸಿಸ್ಟ್ ಮಾಡಬೇಕು. ಅದನ್ನ ನಾವೇಂತ ಕರಿತೀವಿ,
ಬಫರ್ Buffer ಸೊಲ್ಯೂಷನ್. ಗೊತ್ತಾಗಿದ್ಯಾ? Yes, sir. ಹ್ಮ್ ಸೊ ಈಗ ಇಲ್ಲಿ ನಮ್ಗೆ 2 types ಆಫ್ ಬಫರ್ ಸಿಗುತ್ತೆ. ಒಂದು ಅಸಿಡಿಕ್ ಬಫರ್, ಇನ್ನೊಂದು Basic buffer. Basic. 2 ಟೈಪ್ ಆಫ್ ಬಫರ್. ನೆನ್ಪಿಟ್ಕೊಳ್ಳಿ, ಅಸಿಡಿಕ್ ಬಫರ್ ಈಸ್ ಫಾರ್ಮ್ಡ್ ಬೈ ಮಿಕ್ಸ್ಚರ್ ಆಫ್ ವೀಕ್ ಆಸಿಡ್ ಅಂಡ್ ಇಟ್ಸ್ ಸಾಲ್ಟ್ ವಿತ್ ಎ ಸ್ಟ್ರಾಂಗ್ ಬೇಸ್. ಅರ್ಥ ಆಗ್ತಿದ್ಯಾ? ಆಸಿಡಿಕ್ ಬಫರ್ ಹೆಂಗ್ ಫಾರ್ಮೇಶನ್ ಆಗಿದೆ? ವೀಕ್ ಆಸಿಡ್ ಮತ್ತೆ ಸಾಲ್ಟ್ ವಿತ್ ದ ಸ್ಟ್ರಾಂಗ್ ಬೇಸ್. ಹೆಂಗೆ ಅದು ಗೊತ್ತಾಗ್ತಿದ್ಯಾ? ನೋಡಿ ಇಲ್ಲಿ ವೀಕ್ ಆಸಿಡ್ ಯಾವ್ದಪ್ಪ? CH3COH ಅಲ್ವಾ? SN. CH3COOH. ಸೊ ಇದು ವೀಕ್ ಆಸಿಡ್. ಸೊ ಈ ವೀಕ್ ಆಸಿಡ್ ಯಾವ ಜೊತೆ ರಿಯಾಕ್ಟ್ ಆಗ್ಬೇಕೀಗ? ಸ್ಟ್ರಾಂಗ್ ಬೇಸ್ ತಾನೆ. ಯಾವ್ದು? NaOH. NaOH. ಇವಾಗ ಬರೋ ಪ್ರಾಡಕ್ಟ್ ಯಾವ್ದು ನೀವ್ ಹೇಳಿ? CH3COONA plus water. ವೆರಿ ಗುಡ್. CH3CONA ಪ್ಲಸ್ ವಾಟರ್. ಈ CH3COONA ಬರ್ತಿದ್ಯಲ್ವಾ, ಅದೇ ಬಫರ್ ಸೊಲ್ಯೂಷನ್. ವಾಟರ್ ಬಿಟ್ಬಿಡಿ, ಇನ್ನೇನ್ ಬಂದಿದೆ ನಿಮ್ಗೆ ಪ್ರಾಡಕ್ಟ್, ದಟ್ ಈಸ್ ವಾಟ್? ಬಫರ್ Solution. ಗೊತ್ತಾಗಿದ್ಯಾ? ಅದು ಅರ್ಥ ಆಗಿದೆ ಎಲ್ರಿಗೂ? Yes, sir. ಸೊ ಅದನ್ನ ನಾವೆಂತ ಕರಿತೀವಿ? ಬಫರ್ ಸೊಲ್ಯೂಷನ್. ಸೊ ಇದ್ರಲ್ಲಿ ನೋಡಿ, ವೀಕ್ ಆಸಿಡ್ ಜಾಸ್ತಿ ಇರುತ್ತೆ, ಸ್ಟ್ರಾಂಗ್ ಬೇಸ್ ಕಮ್ಮಿ ಇರುತ್ತೆ. ಅಂದ್ರೆ ವೀಕ್ ಆಸಿಡ್ ಇಸ್ ಎಕ್ಸೆಸ್ ರಿಯೇಜೆಂಟ್, ಸ್ಟ್ರಾಂಗ್ ಬೇಸ್ ಇಸ್ ಲಿಮಿಟಿಂಗ್ ರಿಯೇಜೆಂಟ್. ಗೊತ್ತಾಯ್ತಾ ಅಸಿಡಿಕ್ ಬಫರ್ ಹೇಗ್ ಫಾರ್ಮೇಶನ್ ಆಗುತ್ತೆ ಅಂತ? Yes, sir. ಹಾಗಾದ್ರೆ ನಿಮ್ಗೆ ಬೇಸಿಕ್ ಬಫರ್ ಈಗ ಗೊತ್ತಾಗ್ಬಿಡ್ಬೇಕು. Weak base and The strong acid. ವೀಕ್ ಬೇಸ್ ಅಂಡ್ ಇಟ್ ಸಾಲ್ಟ್ ವಿತ್ ದ Strong acid. ಈಗ NH4Cl ಹೆಂಗ್ ಫಾರ್ಮೇಶನ್ ಆಯ್ತು ಹೇಳಿ ನೀವೇ? NH3 plus HCl. HCl. ಅಲ್ವಾ? ಸೊ ಅಲ್ಲಿ ಯಾವ್ದು ಸಿಕ್ತು ನಿಮ್ಗೆ? Ammonium chloride. ಅಲ್ವಾ? ಸೊ NH4Cl ಅಂದ್ರೆ ಅಲ್ಲಿ ಸ್ಟ್ರಾಂಗ್ ಆಸಿಡ್ ಯೂಸ್ ಮಾಡಿದೀವಲ್ವಾ ನಾವು? Yes, sir. ನೋಡಿ NH4OH ತಗೊಳ್ಳಿ. NH4OH ಏನದು? ವೀಕ್ ಬೇಸ್. ಆ ವೀಕ್ ಬೇಸ್ ನ ಯಾವ ಜೊತೆ ರಿಯಾಕ್ಟ್ ಮಾಡ್ತೀರಾ? ಸ್ಟ್ರಾಂಗ್ ಆಸಿಡ್. ಸ್ಟ್ರಾಂಗ್ ಆಸಿಡ್ ಯಾವುದು? HCl. ಆ ಜೊತೆ ರಿಯಾಕ್ಟ್ ಮಾಡಿದಾಗ NH4Cl ಬಂತು, OH ಮತ್ತೆ H ಸೇರಿ ವಾಟರ್ ಬಂತು. ಹೌದಾ? Yes, sir. ಅರ್ಥ ಆಯ್ತಾ ರಿಯಾಕ್ಷನ್ ನಿಮ್ಗೆ? Yes, sir. ಎಸ್. ಸೊ ದಟ್ ಈಸ್ ವಾಟ್ ಬಫರ್ ಸೊಲ್ಯೂಷನ್. ಅದ್ರಲ್ಲಿ 2 ರೀತಿಯಾದ ಬಫರ್ ಸೊಲ್ಯೂಷನ್, ಒಂದು ಅಸಿಡಿಕ್ ಬಫರ್ ಮತ್ತೆ ಇನ್ನೊಂದು ಬೇಸಿಕ್ Buffer. ಕ್ಲಿಯರ್ ಆಗಿದ್ಯಾ? Yes, sir. ಬಫರ್ ಸೊಲ್ಯೂಷನ್ ಅರ್ಥ ಆಯ್ತು ಎಲ್ರಿಗೂ? Yes, sir. ಓಕೆ. ಸೊ ನೆಕ್ಸ್ಟ್ ನಮ್ಗೆ ಇದರಲ್ಲಿ ಬಫರ್ ಕೆಪಾಸಿಟಿ ಅಂತ ಒಂದು ಬರುತ್ತೆ. ಬಫರ್ ಕೆಪಾಸಿಟಿ ಅದನ್ನ ನಾವು ಝೈ ಇಂದ ಇಂಡಿಕೇಟ್ ಮಾಡ್ತೀವಿ. ಸೊ ದಿಸ್ ಇಸ್ ಹೌ ವಿ ಇಂಡಿಕೇಟ್ ಬಫರ್ ಕೆಪಾಸಿಟಿ. Okay, so this is buffer capacity. So buffer capacity ne heng define ಮಾಡ್ತೀರಾ? Buffer capacity is defined as, so buffer capacity is going to be equal to number of moles ಯಾವುದು? H ಪ್ಲಸ್ ಆರ್ OH minus added over
over change in pH. So this is known as buffer capacity. ಗೊತ್ತಾಗಿದ್ಯಾ? Okay, so number of moles of H plus or OH minus which changes the pH of buffer by unity. Which changes the buffer by unity. So higher the buffer capacity, better is the buffer. Buffer capacity ಎಷ್ಟು ಜಾಸ್ತಿ ಇರುತ್ತೋ ಅಷ್ಟು ಏನಾಗುತ್ತೆ, ಬಫರ್ ಸ್ಟ್ರಾಂಗ್ ಇರುತ್ತೆ. ಅಂದ್ರೆ ನೋಡಿ, ನೀವು ಎಷ್ಟು H plus OH ಆಡ್ ಮಾಡ್ತಾ ಹೋಗ್ತಿರ್ತೀರಾ. ಸೊ ಆಡ್ ಮಾಡ್ತಾ ಹೋಗಿ ಒಂದು ಪಾಯಿಂಟ್ ಅಲ್ಲಿ ಏನಾಗುತ್ತೆ, ಅದು ಚೇಂಜ್ ಆಗ್ಬಿಡುತ್ತೆ. ಅಂದ್ರೆ ಪಿ ಎಚ್ ರೆಸಿಸ್ಟೆನ್ಸ್ ಏನಾಗುತ್ತೆ, ಚೇಂಜ್ ಆಗುತ್ತೆ. ಸೊ ಆ ಒಂದು ಪಾಯಿಂಟ್ ಚೇಂಜ್ ಆಗ್ಬಿಟ್ರೆ ಮುಗೀತು. ಸೊ ಅಲ್ಲಿ ಎಲ್ಲಿ ತನಕ ಚೇಂಜ್ ಆಗಲ್ವೋ ಅಲ್ಲಿ ತನಕ ನೀವು ಎಷ್ಟು H plus ಅಯಾನ್ ಎಷ್ಟು OH ಮೈನಸ್ ಆಡ್ ಮಾಡ್ತಿರ್ತೀರಾ, ಅದು ಏನಾಗಿರ್ತದೆ, ಬಫರ್ ಕೆಪಾಸಿಟಿನ ಡಿಟರ್ಮೈನ್ ಮಾಡುತ್ತೆ. ಗೊತ್ತಾಗಿದ್ಯಾ? ಸೊ ದಟ್ ಈಸ್ ಬಫರ್ ಕೆಪಾಸಿಟಿ. ಸೊ ಬಫರ್ ಕೆಪಾಸಿಟಿ ಜಾಸ್ತಿ ಇದ್ರೆ ಬಟ್ ಬೆಟರ್ ಇಸ್ ಗೋಯಿಂಗ್ ಟು ಬಿ ದ ಬಫರ್. ಕ್ಲಿಯರ್? ಅರ್ಥ ಆಗಿದೆ ಎಷ್ಟು? Yes, sir. Okay. So next we'll move on to salt hydrolysis. So next is salt hydrolysis. So ಏನು salt hydrolysis ಅಂದ್ರೆ? So salt hydrolysis is nothing but it is going to be an interaction between water ಮತ್ತೆ cation or anion or both of the salts is known as salt hydrolysis. ಈಗ ನಿಮ್ಗೆ ಸಾಲ್ಟ್ ಗೊತ್ತಿದೆ, ಯಾವ್ದಾರ ಸಾಲ್ಟ್ ತಗೊಳ್ಳಿ, NaCl ತಗೊಳ್ಳಿಯಪ್ಪ. NaCl ನ ತಗೊಂಡು ನೀವೇನ್ ಮಾಡ್ತೀರಾ, ಡಿಸೋಸಿಯೇಟ್ ಮಾಡ್ತೀರಾ. ಡಿಸೋಸಿಯೇಟ್ ಮಾಡಿದಾಗ ಏನ್ ಬಂತು ನಿಮ್ಗೆ? Na plus ಹಾ, Cl ಹೌದು. ಸೊ ನೀವೇನ್ ಮಾಡ್ಬೇಕು ಗೊತ್ತಾ, ಈ Na ಪ್ಲಸ್ ಮತ್ತೆ Cl ಮೈನಸ್ ನ ವಾಟರ್ ಜೊತೆ ಇಂಟರಾಕ್ಟ್ ಮಾಡ್ಬೇಕು. ವಾಟರ್ ಜೊತೆ ಏನ್ ಇಂಟರಾಕ್ಟ್ ಮಾಡ್ತೀರಾ ಅದನ್ನ ನಾವು ಸಾಲ್ಟ್ ಹೈಡ್ರೋಲಿಸಿಸ್. ನೀವು ಕ್ಯಾಟೈನ್ ಆದ್ರೂ ಇಂಟರಾಕ್ಟ್ ಮಾಡಿ, ಆನೈನ್ ಆದ್ರೂ ಇಂಟರಾಕ್ಟ್ ಮಾಡಿ, ಇಲ್ಲ ಎರಡನ್ನು ತಗೊಂಡು ಇಂಟರಾಕ್ಟ್ ಮಾಡಿ. ಓಕೆ, ಸೊ ದಟ್ ಈಸ್ ನೋನ್ ಆಸ್ ಸಾಲ್ಟ್ hydrolysis. Okay, it is defined as the reaction of the cation or anion of the salt with the water to produce acidic or basic. ಇದರ acidic ಅಥವಾ ಬೇಸಿಕ್ ಸೊಲ್ಯೂಷನ್ ನ ಫಾರ್ಮೇಶನ್ ಮಾಡಕ್ಕೆ. ಓಕೆ, ಇದರಲ್ಲಿ ನಮಗೆ 4 ಟೈಪ್ ಆಫ್ ಏನ್ ಬರುತ್ತೆ, ಸಾಲ್ಟ್ ಹೈಡ್ರೋಲಿಸಿಸ್ ಬರುತ್ತೆ. 4 ಟೈಪ್ಸ್ ಆಫ್ ಸಾಲ್ಟ್ ಹೈಡ್ರೋಲಿಸಿಸ್. ನಿಮ್ಗೆ ಈಗ ಫಸ್ಟ್ ಡೆಫಿನೇಷನ್ ಗೊತ್ತಾಯ್ತಾ ಸಾಲ್ಟ್ ಹೈಡ್ರೋಲಿಸಿಸ್ ಅಂದ್ರೆ ಏನು ಅಂತ? Yes, sir. ಓಕೆ, ಎಕ್ಸಾಂಪಲ್ ಕೊಡ್ತೀನಿ ನಾನು. ಸೊ ಫಸ್ಟ್ 4 ಟೈಪ್ ನೋಡ್ಬಿಡೋಣ. ಫಸ್ಟ್ ಟೈಪ್ ನೋಡಿ, ಸಾಲ್ಟ್ ಆಫ್ ಸ್ಟ್ರಾಂಗ್ ಆಸಿಡ್ ಅಂಡ್ ಸ್ಟ್ರಾಂಗ್ ಬೇಸ್. ಸೊ ಫಸ್ಟ್ ಟೈಪ್ ಇರೋದು ಸಾಲ್ಟ್ ಆಫ್ ಸ್ಟ್ರಾಂಗ್ ಆಸಿಡ್ ಅಂಡ್ ಸ್ಟ್ರಾಂಗ್ ಬೇಸ್. ಸ್ಟ್ರಾಂಗ್ ಆಸಿಡ್ ಮತ್ತೆ ಸ್ಟ್ರಾಂಗ್ ಬೇಸ್ ಸಾಲ್ಟ್, ಅದೇನು ಫಸ್ಟ್ ಟೈಪ್. ಅರ್ಥ ಆಗ್ತಿದೆ ನಿಮ್ಗೆ? ಸ್ಟ್ರಾಂಗ್ ಆಸಿಡ್ ಇರಬೇಕು, ಸ್ಟ್ರಾಂಗ್ ಬೇಸ್ ಇರಬೇಕು. ನೆಕ್ಸ್ಟ್ ಟೈಪ್ ಯಾವ್ದು ಹೇಳಿ? ವೀಕ್ ಆಸಿಡ್ ಸ್ಟ್ರಾಂಗ್ ಬೇಸ್. ನೆಕ್ಸ್ಟ್ ಯಾವ್ದು? weak base ಸ್ಟ್ರಾಂಗ್ ಆಸಿಡ್ ವೀಕ್ ಬೇಸ್. ನೆಕ್ಸ್ಟ್ ಯಾವ್ದು? ವೀಕ್ ಆಸಿಡ್. acid weak base. ಸೊ ಈ ತರ 4 ಟೈಪ್ ಆಫ್ ಸಾಲ್ಟ್ ಹೈಡ್ರೋಲಿಸಿಸ್ ಇರುತ್ತೆ. ಈ 4 ಟೈಪ್ಗೆ ಎಕ್ಸಾಂಪಲ್ಸ್ ನೀವು ಕಲ್ತ್ಕೋಬೇಕಾಗುತ್ತೆ. ಓಕೆ, ಸೊ ವಿಲ್ ಗೋ ಒನ್ ಬೈ ಒನ್ ಹೇಳ್ತೀನಿ ಹೋಗ್ತೀನಿ ನೋಡಿ. ಅದರಲ್ಲಿ 3 ಟೈಪ್ ಏನಿದೆ ಅದು ಸಾಲ್ಟ್ ಹೈಡ್ರೋಲಿಸಿಸ್ ತೋರಿಸುತ್ತೆ. ಒಂದು ಟೈಪ್ ಏನ್ ಮಾಡಲ್ಲ, ಸಾಲ್ಟ್ ಹೈಡ್ರೋಲಿಸಿಸ್ ತೋರಿಸಲ್ಲ. ನೋಡಿ, ಇದಿದೆಯಲ್ವಾ, ಸಾಲ್ಟ್ ಆಫ್ ಸ್ಟ್ರಾಂಗ್ ಆಸಿಡ್ ಅಂಡ್ ಸ್ಟ್ರಾಂಗ್ ಬೇಸು. ದಿಸ್ ವಿಲ್ ನಾಟ್ ಶೋ ಹೈಡ್ರೋಲಿಸಿಸ್. ಅರ್ಥ ಆಗ್ತಿದ್ಯಾ? ದಿಸ್ ಈಸ್ ನಾಟ್ ಗೋಯಿಂಗ್ ಟು ಶೋ ಯು ದ ಹೈಡ್ರೋಲಿಸಿಸ್. ಬಟ್ ಅದರ್ 3 ಏನಿದೆ ಅದೇನ್ ಮಾಡುತ್ತೆ, ಸೊ ಇದು ಯಾಕೆ ತೋರ್ಸಲ್ಲ ಅನ್ನೋದನ್ನ ನಾವು ಈಗ ಇಲ್ಲಿ ನೋಡೋಣ. ಇಲ್ಲಿ ಜಸ್ಟ್ ಟೆಲ್ ಯು ವೈ ಇಟ್ ವಿಲ್ ಶೋ. ಓಕೆ, ಸೊ ಯಾವ ತಗೊಳ್ಳೋಣಪ್ಪ, ನಾನು ಇಲ್ಲಿ NaCl ತಗೋತೀನಿ. NaCl ಸಾಲ್ಟ್ ಅಲ್ವಾ? ಸೊ ಇದು ಡಿಸೋಸಿಯೇಟ್ ಆದಾಗ ಏನಾಗುತ್ತೆ, Na plus Na plus Cl minus. Cl ಮೈನಸ್ ಆಯ್ತು.
ಇವಾಗ ನಾನೇನ್ ಹೇಳಿದೇನು, ನಿಮ್ಗೆ ಏನ್ ಅಯಾನ್ಸ್ ಬರುತ್ತೋ ಅದನ್ನ ವಾಟರ್ ಜೊತೆ ರಿಯಾಕ್ಟ್ ಮಾಡ್ಬೇಕು, ಹೌದಾ? ಸರ್. ಓಕೆ, ಈಗ Na ಪ್ಲಸ್ ಮತ್ತೆ water, ಸರ್ ಮ್ಯೂಟ್ ಆಗಿದೆ. ಓಕೆ. ಸೊ ನೋಡಿ ಇಲ್ಲಿ NaCl ಅಲ್ಲಿ Na ಪ್ಲಸ್ Cl ತಗೊಂಡು ವಾಟರ್ ಜೊತೆ ಇಂಟ್ರಾಕ್ಟ್ ಮಾಡಿದಾಗ ಸೊ ನಿಮ್ಗೆ ಎಷ್ಟು ಅಯಾನ್ಸ್ ಇದಾವೆ? Na ಪ್ಲಸ್ ಇದೆ, Cl ಮೈನಸ್ ಇದೆ, OH ಇದೆ, H ಪ್ಲಸ್ ಇದೆ. 4 ಟೈಪ್ ಆಫ್ ಅಯಾನ್ಸ್ ಇದೆ ಅಲ್ವಾ? yes, sir. ಇವಾಗ ನೋಡಿ ಸರ್. Na ಪ್ಲಸ್ ಯಾವ ಜೊತೆ ಕಂಬೈನ್ ಆಗ್ಬೇಕು? OH OH ಜೊತೆ. minus, ಈಗ ಅಬ್ಸರ್ವ್ ಮಾಡಿ, Na ಪ್ಲಸ್ OH ಮೈನಸ್ ಏನ್ ಬರ್ಬೇಕು ನಿಮ್ಗೆ? ಸೋಡಿಯಂ ಹೈಡ್ರಾಕ್ಸೈಡ್. OH ಮೈನಸ್ ಅಂದ್ರೆ NaOH ಬರ್ಬೇಕು, ಹೌದಾ? ಈ ರಿಯಾಕ್ಷನ್ ಪಾಸಿಬಲ್ ಇದೆಯಾ ಇಲ್ವಾ ನೀವ್ ಹೇಳ್ಬೇಕು. ಇಸ್ ದಿಸ್ ರಿಯಾಕ್ಷನ್ ಪಾಸಿಬಲ್? ಥಿಂಕ್ ಮಾಡಿ. ಈಗ ನೋಡಿ NaOH ಸ್ಟ್ರಾಂಗ್ ಬೇಸಾ ವೀಕ್ ಬೇಸಾ? strong base, ಸ್ಟ್ರಾಂಗ್ ಬೇಸ್ ಕೆಲಸ ಏನು? ಅಂಡರ್ಗೋಸ್ ಕಂಪ್ಲೀಟ್ ಡಿಸೋಸಿಯೇಷನ್ ತಾನೆ ಸ್ಟ್ರಾಂಗ್ ಬೇಸ್. ಕಂಪ್ಲೀಟ್ ಡಿಸೋಸಿಯೇಷನ್. ಕಂಪ್ಲೀಟ್ ಡಿಸೋಸಿಯೇಷನ್ ಆಗುತ್ತೆ. ಮತ್ತೆ ಹೆಂಗ್ ಕಂಬೈನ್ ಆಗುತ್ತೆ ಅದು? ಸರ್ ಆಗಲ್ಲ. ಯಾಕಂದ್ರೆ ನೀವು ಇದನ್ನ ವಾಟರ್ ಅಲ್ಲಿ ಯೂಸ್ ಮಾಡ್ತಿರೋದು. ನೀವು ವಾಟರ್ ಅಲ್ಲ ಅನ್ನೋದಾಗಿದ್ರೆ ಓಕೆ ಅನ್ಬೋದಿತ್ತು. ವಾಟರ್ ಅಲ್ಲಿ ಆಗೋದ್ರಿಂದ ಡಿಸೋಸಿಯೇಟ್ ತಾನೇ ಆಗ್ಬೇಕು ವಾಟರ್ ಅಲ್ಲಿ. ಎಸ್ ಸರ್. ಸೊ Na ಪ್ಲಸ್ ಮತ್ತೆ OH ಮೈನಸ್ ಇಲ್ಲಿ ಯಾವ್ದೇ ಕಾರಣಕ್ಕೂ ಕಂಬೈನ್ ಆಗಲ್ಲ. ನೋಡಿ 1% ಬೇಕಾದ್ರೆ ಹಿಂಗೆ ಫಾರ್ವರ್ಡ್ ಡೈರೆಕ್ಷನ್ ಅಲ್ಲಿ ಹೋಗುತ್ತೆ, ಬಟ್ 99% ಯಾವ ಕಡೆ ಹೋಗ್ತಿರುತ್ತೆ ಅದು? ರಿವರ್ಸ್ ಡೈರೆಕ್ಷನ್ ಅಲ್ಲಿ ಹೋಗ್ತಾ ಇರುತ್ತೆ. ಸೊ ಹಾಗಾಗಿ ಸ್ಟ್ರಾಂಗ್ ಆಸಿಡ್ ತಗೊಳ್ಳಿ, ಈಗ H ಪ್ಲಸ್ Cl ತಗೊಳ್ಳಿ, ಅದನ್ನು ಕೂಡ ಅದೇ ತಾನೇ ಆಗ್ಬೇಕು. ಸೊ ಸ್ಟ್ರಾಂಗ್ ಆಸಿಡ್ ಅಥವಾ ಸ್ಟ್ರಾಂಗ್ ಬೇಸ್ ಎರಡೂವೆ ದೇ ನಾಟ್ ಶೋ ಹೈಡ್ರೋಲಿಸಿಸ್. ಅದರ್ ದನ್ ದಟ್ ನೀವ್ ಯಾವ್ದೇ ತಗೊಳ್ಳಿ ಅದೇನ್ ತೋರಿಸುತ್ತೆ? ಹೈಡ್ರೋಲಿಸಿಸ್. ನಾನು ಹೇಳಿದೆ, ಒಂದು ಕ್ಯಾಟೈನ್ ಆದ್ರೂ ಹೈಡ್ರೋಲಿಸಿಸ್ ತೋರಿಸ್ಬೇಕು, ಇಲ್ಲ ಆನೈನ್ ಆದ್ರೂ ತೋರಿಸ್ಬೇಕು, ಇಲ್ಲ ಎರಡೂ ತೋರಿಸ್ಬೇಕು. ಇಲ್ಲಿ ಎರಡೂ ತೋರಿಸ್ತಿಲ್ಲ ತಾನೆ, ಕ್ಯಾಟೈನು ತೋರಿಸ್ತಿಲ್ಲ, ಆನೈನು ತೋರಿಸ್ತಿಲ್ಲ, ರೈಟ್? ಅರ್ಥ ಆಗಿದೆ ನಾನು ಹೇಳಿದ್ದು? ಸೊ ಆ ರೀತಿ ನಮ್ಗೆ ಇಲ್ಲಿ ಯಾವ್ದೇ ರೀತಿಯಾದ ಹೈಡ್ರೋಲಿಸಿಸ್ ನ ನಾವು ಅಬ್ಸರ್ವ್ ಮಾಡೋದಿಲ್ಲ. ಸೊ ಈಗ ನೀವಿಲ್ಲೇ 4 ತರ ಏನು ಎಕ್ಸಾಂಪಲ್ಸ್ ನೋಡಿದ್ರಲ್ಲಿ ನೀವೇ ಪ್ರೆಡಿಕ್ಟ್ ಮಾಡ್ಬಿಡ್ಬೋದು ಅಲ್ವಾ, ಯಾವ್ದೆಲ್ಲ ಹೈಡ್ರೋಲಿಸಿಸ್ ತೋರಿಸುತ್ತೆ, ಯಾವ್ದೆಲ್ಲ ಹೈಡ್ರೋಲಿಸಿಸ್ ತೋರಿಸುತ್ತೆ. ನೋಡಿ ಇದಂತೂ ತೋರಿಸಲ್ಲ. ಇವಾಗ ನೆಕ್ಸ್ಟ್ ಅಲ್ಲಿ ವೀಕ್ ಆಸಿಡ್ ತೋರಿಸುತ್ತೆ, ಸ್ಟ್ರಾಂಗ್ ಬೇಸ್ ತೋರಿಸುತ್ತಾ? ಸೊ ವೀಕ್ ಆಸಿಡ್ ಅಲ್ಲಿ ನೀವೇನ್ ಮಾಡಬಹುದು? ಹೈಡ್ರೋಲಿಸಿಸ್ ಎಕ್ಸ್ಪೆಕ್ಟ್ ಮಾಡಬಹುದು, ಹೌದಲ್ವಾ? ಸೊ ಅದೇ ರೀತಿ ನೋಡಿ, ಆಸ್ ಇಟ್ ಪ್ರೊಡ್ಯೂಸಸ್ OH ಮೈನಸ್ ಅಯಾನ್, ದ ಸೊಲ್ಯೂಷನ್ ಆಫ್ ಸಚ್ ಸಾಲ್ಟ್ ಇಸ್ ಆಲ್ಕಲೈನ್ ಇನ್ ನೇಚರ್. ಸೊ ಇದೆ ಅದು ವೀಕ್ ಆಸಿಡ್ ಅಂಡ್ ಸ್ಟ್ರಾಂಗ್ ಬೇಸ್. ಸೊ ವೀಕ್ ಆಸಿಡ್ ಅಂಡ್ ಸ್ಟ್ರಾಂಗ್ ಬೇಸ್ಗೆ ಎಕ್ಸಾಂಪಲ್ ಯಾವ್ದು ತಗೋತೀರಾ? ಫಾರ್ಮಿಕ್ ಆಸಿಡ್, ವೀಕ್ ಆಸಿಡ್, ಫಾರ್ಮಿಕ್ ಆಸಿಡ್ HCOOH. ಅದ್ಯಾವ ಜೊತೆ ರಿಯಾಕ್ಟ್ ಆಗುತ್ತೆ? NaOH ಜೊತೆ ರಿಯಾಕ್ಟ್ ಆಗುತ್ತೆ. ಏನ್ ಫಾರ್ಮೇಶನ್ ಮಾಡುತ್ತೆ? ಸೋಡಿಯಂ ಫಾರ್ಮೇಟ್ HCOO Na ಫಾರ್ಮೇಶನ್ ಮಾಡುತ್ತೆ. ಈಗ ಅದನ್ನ ಯಾವ ಜೊತೆ ರಿಯಾಕ್ಟ್ ಮಾಡ್ಬೇಕು ನೀವು? ವಾಟರ್ ಜೊತೆ. ವಾಟರ್ ಜೊತೆ ರಿಯಾಕ್ಟ್ ಮಾಡಿದಾಗ ಏನಾಗುತ್ತೆ ನಿಮ್ಗೆ? ಹೈಡ್ರೋಲಿಸಿಸ್. ಈಗ HCOO ಮೈನಸ್ ಇದೆ, ಪ್ಲಸ್ H ಪ್ಲಸ್ ಇದೆ, ಇನ್ನೊಂದು ಯಾವ್ದು ಅಯಾನು? OH ಮೈನಸ್ ಇದೆ ವಾಟರ್ದು, ಇನ್ನೊಂದು Na ಪ್ಲಸ್. ಹೌದಾ? ಕರೆಕ್ಟ್ ಅಲ್ವಾ? ಈಗ Na ಪ್ಲಸ್ OH ಜೊತೆ ಕಂಬೈನ್ ಆಗುವಂತ ಸಾಧ್ಯತೆ ಇದೆಯಾ? ಪಾಸಿಬಲ್ ಇಲ್ಲ. ಸೊ ಅದು ಆಗಲ್ಲ. ಬಟ್ HCOH ಮೈನಸ್ H ಪ್ಲಸ್ ಜೊತೆ ಕಂಬೈನ್ ಆಗ್ಬೋದಲ್ವಾ? ಸೊ ವೀಕ್ ಆಸಿಡ್ ಆಗಿರೋದ್ರಿಂದ ಇಟ್ ಈಸ್ ಪಾಸಿಬಲ್. ಎಸ್ ಆರ್ ನೋ? ಸೊ ಅದೇನ್ ಮಾಡುತ್ತೆ? ನಮ್ಗೆ ಹೈಡ್ರೋಲಿಸಿಸ್ ತೋರಿಸುತ್ತೆ. ಸೊ ಇಲ್ಲಿ ನಮ್ಗೆ ಆನಯನ್ ಏನಿದೆ ಹೈಡ್ರೋಲಿಸಿಸ್ ತೋರಿಸ್ತಾ ಇದೆ ಇನ್ ದ ಕೇಸ್ ಆಫ್ ವೀಕ್ ಆಸಿಡ್ ಅಂಡ್ ಸ್ಟ್ರಾಂಗ್ ಬೇಸ್. ಕ್ಲಿಯರ್ ಆಗ್ತಿದ್ಯಾ? ಸೊ ಇವಾಗ ವಾಟರ್ ಜೊತೆ ಕಂಬೈನ್ ಆದ್ರೆ Na ಬಿಟ್ಬಿಡ್ತೀರಾ ನೀವು, ಹೌದಾ?
ಸೊ ಏನ್ ಬರುತ್ತೆ HCOO H ಇದು ಕಂಬೈನ್ ಆಗಿ HCOH ಬರುತ್ತಾ ಪ್ಲಸ್ ಏನ್ ಉಳ್ಕೋತು OH ಮೈನಸ್ ಸೊ OH ಮೈನಸ್ ಉಳಿಯೋದ್ರಿಂದ ಇದೇನ್ ಮಾಡುತ್ತೆ ಆಲ್ಕಲೈನ್ ನೇಚರ್ ಅಂತ ಹೇಳ್ತಾ ಇದ್ದಾರೆ. ಅರ್ಥ ಆಗ್ತಿದೆ ಹೇಳ್ತಾ ಇರೋದು ನಾನು? ಎಸ್ ಸರ್. ಅರ್ಥ ಆಯ್ತಾ ಇದು? ಹಾ, ಈ ರೀತಿ ನೀವು ಎಲ್ಲದಕ್ಕೂ ಟ್ರೈ ಮಾಡ್ಬೇಕು. ಓಕೆ, ಸೊ ಅದೇ ರೀತಿ ನೋಡಿ ನೆಕ್ಸ್ಟ್ ಅಲ್ಲಿ. ಸೊ ನೆಕ್ಸ್ಟ್ ನೀವು ನೋಡಿದ ತಕ್ಷಣ ನಿಮ್ಗೆ ಅರ್ಥ ಆಗ್ಬಿಡುತ್ತೆ H+ ಪ್ರೊಡ್ಯೂಸ್ ಆಗುತ್ತಾ ಇಲ್ವಾ ಇಲ್ಲಿ? ಸ್ಟ್ರಾಂಗ್ ಆಸಿಡ್ ವೀಕ್ ಬೇಸ್ ಅಲ್ಲಿ ಆಗ್ಬೇಕಲ್ವಾ? ಸೊ ಇದೇನಾಗುತ್ತೆ ಅಸಿಡಿಕ್ ಸೊಲ್ಯೂಷನ್ ಆಗುತ್ತೆ, ಹೌದಲ್ವಾ? ಸೊ ಅದೇ ರೀತಿ ನೆಕ್ಸ್ಟ್ ಯಾವ್ದು ವೀಕ್ ಆಸಿಡ್ ಮತ್ತೆ ವೀಕ್ ಬೇಸ್. ಇದ್ರಲ್ಲಿ ಏನಾಗುತ್ತೆ ಎರಡು ಇನ್ವಾಲ್ವ್ ಆಗ್ಬಿಡುತ್ತೆ, ಆನೈನ್ ಇನ್ವಾಲ್ವ್ ಆಗುತ್ತೆ, ಕ್ಯಾಟೈನ್ ಇನ್ವಾಲ್ವ್ ಆಗುತ್ತೆ, ಹೌದಲ್ವಾ? ಸೊ ರಿಸಲ್ಟಿಂಗ್ ಸೊಲ್ಯೂಷನ್ ಏನು ನೋಡಿ, ನ್ಯೂಟ್ರಲ್ ಆರ್ ಸ್ಲೈಟ್ಲಿ ಅಸಿಡಿಕ್ ಆಗಿರ್ಬೋದು ಅಥವಾ ಬೇಸಿಕ್ ಆಗಿರ್ಬೋದು. ಗೊತ್ತಾಗ್ತಿದ್ಯಾ ನಾಲ್ಕುವೆ? ಕ್ಲಿಯರ್ ಆಗಿದೆಯಾ ನಾಲ್ಕುವೆ? ಎಸ್ ಸರ್. ಸಾಲ್ಟ್ ಹೈಡ್ರೋಲಿಸಿಸ್